ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯ ಪರಮಗುರುರಭೀಷ್ಟಾವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷ ಸರಸಿಜನಯನೋಸೋ ಶ್ರೀಪತಿರ್ಮಾನದೋನಃ ಶ್ರೀ ಗುರುಭ್ಯೋ ನಮಃ. ಶ್ರೀ ಹರಯೇ ನಮಃ. ಧ್ಯಾನ ಅಂದರೆ ಏನು ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಭಗವಂತನ ಬಗ್ಗೆ ಒಳ್ಳೆಯ ತಿಳುವಳಿಕೆಯನ್ನು ಸಂಪಾದಿಸಿಕೊಂಡು ಅವನ ಸ್ವರೂಪದ ಜ್ಞಾನವನ್ನು ಸಂಪಾದಿಸಿಕೊಂಡು ಭಕ್ತಿಪೂರ್ವಕವಾಗಿ ಅವನ ಗುಣಗಳನ್ನು ಚಿಂತನೆ ಮಾಡುವುದೇ ಅವನನ್ನು ಧ್ಯಾನ ಮಾಡುವುದು. ಧ್ಯಾನ ಮಾಡುವುದಂದರೆ ಇದು ಭಗವಂತನ ಗುಣಗಳ ಚಿಂತನೆ ಮಾಡೋದು ಧ್ಯಾನ. ಅದನ್ನು ಪೂರ್ಣವಾಗಿ ಒಮ್ಮೆ ಮಾಡಲಿಕ್ಕೆ ಸಾಧ್ಯ ಬಾರದೇ ಇದ್ದರೆ ಒಂದೊಂದೇ ಅವಯವಗಳನ್ನು ಚಿಂತನೆ ಮಾಡ್ಬೋದು. ಆಚಾರ್ಯರು ಮಧ್ವಾಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಪರಮಾತ್ಮನ ಅಡಿಯಿಂದ ಮುಡಿಯವರೆಗೆ ಅಂದರೆ ಪಾದದಿಂದ ತಲೆಯವರೆಗಿನ ಒಂದೊಂದು ಅವಯವಗಳ ಗುಣಗಳನ್ನು ಬಣ್ಣಿಸಿದ್ದಾರೆ. ಅದನ್ನು ಸ್ಮರಣೆ ಮಾಡ್ತಾ ಒಂದೊಂದೇ ಅವಯವಗಳನ್ನು ಸ್ಮರಣೆ ಮಾಡ್ಬೋದು ಅಂತೇಳಿ ಹೇಳ್ತಾರೆ. ವಿಷಯಗಳಿಂದ ದೂರ ಆಗಬೇಕು, ಖಾಲಿ ಭಗವಂತನಲ್ಲೇ ತತ್ಪರರಾಗಿ ಅವನ ಗುಣವನ್ನು ಚಿಂತನೆ ಮಾಡುವುದು ಧ್ಯಾನ. ಧ್ಯಾನ ಪ್ರಕರಣದಲ್ಲಿ ಕೆಲವರು ಧ್ಯಾನ ಅಂದರೆ ಏನು ಅಂದರೆ ಯಾವ ವಿಷಯವನ್ನು ಚಿಂತನೆ ಮಾಡದೇ ಇರುವುದೇ ಧ್ಯಾನ ಅಂತ ಕೆಲವರದ್ದು ಒಂದು ಸಿದ್ಧಾಂತ. ಆದರೆ ಇದೇ ಈ ಧ್ಯಾನವೇ ಈಗ ಎಲ್ಲರಿಗೂ ಪ್ರಚಾರವಾಗಿದೆ. ಆದರೆ ಇದು ಸರಿಯಾದ ವಿಷಯ ಅಲ್ಲ. ಯಾಕೆ ಹೇಳಿದರೆ ಧ್ಯಾನ ಅಂದರೆ ಒಂದು ಚಿಂತನೆ ಮಾಡುವುದು ಅಂತ ಅರ್ಥ. ಮನಸ್ಸಿನಲ್ಲಿ ಚಿಂತನೆ ಮಾಡಿ ಹೋದರೆ ಅದು ಧ್ಯಾನವೇ ಆಗೋದಿಲ್ಲ. ಭಗವಂತನ ಒಂದು ರೂಪದ ಚಿಂತನೆ ಮಾಡಿದರೆ ದೇಹಿ ಚಿಂತಾಯಾಮ ಅಂತ ಧಾತುವಿನಿಂದ ಉತ್ಪನ್ನವಾದ ಅದು ಧಾತು ಶಬ್ದ. ಆ ಒಂದು ಧ್ಯಾನ ಅಂತ ಆಗಬೇಕಾದರೆ ಭಗವಂತನನ್ನು ಯಾವುದಾದ್ರೂ ಒಂದು ವಿಷಯವನ್ನು ಚಿಂತನೆ ಮಾಡಬೇಕು. ಒಂದು ಒಬ್ಬ ಧ್ಯಾನ ಮಾಡ್ತಾನೆ ಅಂತ ಹೇಳಿ ಯಾರ ವಿಷಯವಾಗಿ ಧ್ಯಾನ ಮಾಡ್ತಾನೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ನಿರ್ವಿಷಯಕವಾದ ಧ್ಯಾನವೇ ಇಲ್ಲ. ಅದರಿಂದ ವಿಷಯರಹಿತವಾದ ಧ್ಯಾನ ಅನ್ನುವಂಥದ್ದು ಅದು ಅವೈಜ್ಞಾನಿಕ, ಅವೈದಿಕ, ಅದಕ್ಕೆ ಆಧಾರ ಇಲ್ಲ. ಹಾಗಾದರೆ ಧ್ಯಾನವನ್ನು ಗುಣಚಿಂತನೆ ಮಾಡುವುದೇ ಧ್ಯಾನ ಅಂತಾದ್ದರಿಂದ ಭಗವಂತನ ಸ್ವರೂಪವನ್ನು ತಿಳ್ಕೊಂಡು ಅದನ್ನು ಚಿಂತನೆ ಮಾಡುವುದೇ ಧ್ಯಾನ. ಇದು ನಿರ್ವಿಷಯಕವಾದ ಧ್ಯಾನ ಅಂತದ್ದು ವ್ಯವಹಾರಕ್ಕೆ ಅನುಭವಕ್ಕೆ ಬರತಕ್ಕ ವಿಷಯ ಅಲ್ಲ. ಹಾಗಾದರೆ ಧ್ಯಾನ ಪ್ರಕರಣದಲ್ಲಿ ಮನೋ ನಿರ್ವಿಷಯಂ ಅಂತೇಳಿ ಹೇಳ್ತಾರೆ. ಮನಸ್ಸು ನಿರ್ವಿಷಯವಾಗಬೇಕು ಅಂತ. ಹಾಗಾದರೆ ಅಲ್ಲಿ ಏನು ಹಾಗೆ ಹೇಳಿದರು ಹೇಳಿದರೆ ಧ್ಯಾನ ಕಾಲದಲ್ಲಿ ಭಗವಂತನನ್ನು ಬಿಟ್ಟು ಉಳಿದ ಯಾವ ವಿಷಯಗಳನ್ನು ಕೂಡ ಚಿಂತನೆ ಮಾಡಬಾರದು ಅನ್ನತಕ್ಕಂತಹ ಅಭಿಪ್ರಾಯದಲ್ಲಿ ಆ ವಿಷಯವನ್ನು ಹೇಳಿದ್ದು. ಅಂದರೆ ಒಬ್ಬನೇ ಆ ಧ್ಯಾನದಲ್ಲಿ ವಿಷಯನಾಗಬೇಕು, ಬೇರೆ ವಿಷಯ ಅಲ್ಲಿ ಪ್ರವೇಶ ಆಗಬಾರ್ದು. ಯಾಕೆ ಹೇಳಿದರೆ ವಿಷಯಗಳ ಪ್ರವೇಶ ಆದರೆ ಅದು ಮನಸ್ಸು ಕಲುಷಿತ ಆಗ್ತದೆ. ಮನಸ್ಸು ಕಲುಷಿತ ಆದರೆ ಹೇಗೆ ಕಲುಷಿತವಾದ ಕನ್ನಡಿಯಲ್ಲಿ ಮುಖ ಕಾಣುವುದಿಲ್ಲವೋ ಹಾಗೆ ಕಲುಷಿತವಾದ ಮನಸ್ಸಿನಲ್ಲಿ ಭಗವಂತ ಕಾಣುವುದಿಲ್ಲ. ಆದ್ದರಿಂದ ಶುದ್ಧವಾದ ಮನಸ್ಸಿನಲ್ಲಿ ಅವನನ್ನು ಮಾತ್ರ ಚಿಂತನೆ ಮಾಡುವುದೇ ಧ್ಯಾನ. ಒಂದೇ ವಿಷಯವನ್ನು ಚಿಂತನೆ ಮಾಡೋದು ಅದು ಧ್ಯಾನ. ಪಾತ್ರೆಯಲ್ಲಿ ಹಾಲು ಹಾಕಿದರೆ ಅದು ಕೆಡದೇ ಇರಬೇಕಾದ್ರೆ ಪಾತ್ರೆಯನ್ನು ಮೊದಲು ನಿರ್ಮಲ ಮಾಡ್ಕೊಳ್ಬೇಕು. ಚೆನ್ನಾಗಿ ತೊಳ್ಕೊಂಡು ಅದರಲ್ಲಿ ಹಾಲು ಹಾಕಿದರೆ ಹಾಲು ಕೆಡದೇ ಇರ್ತದೆ, ಇಲ್ಲ ಅಂದರೆ ಕೆಟ್ಟು ಹೋಗ್ತದೆ. ಹಾಗೆಯೇ ನಮ್ಮ ಹೃದಯದಲ್ಲಿ ಭಗವಂತನ ಧ್ಯಾನ ಮಾಡಬೇಕಾದ್ರೆ ಹೃದಯವನ್ನು ಮೊದಲು ಶುದ್ಧ ಮಾಡಬೇಕು. ಶುದ್ಧ ಮಾಡಿಕೊಂಡ ಹೃದಯದಲ್ಲಿ ಭಗವಂತನನ್ನು ಮಾತ್ರ ಚಿಂತನೆ ಮಾಡಬೇಕು. ಅದು ನಿಜವಾದ ಧ್ಯಾನ. ಬೇರೆ ವಿಷಯಗಳು ಬರಬಾರದು ಅಂತ ಅದಕ್ಕೆ ಅರ್ಥ. ನಿರ್ವಿಷಯ ಆಗಬೇಕಂದ್ರೆ ಬೇರೆ ವಿಷಯಗಳು ಇರಬಾರ್ದು. ಭಗವಂತನ ಹೊರತು ಬೇರೆ ಯಾವ ವಿಚಾರವನ್ನು ಕೂಡ ಮನಸ್ಸಿನಲ್ಲಿ ಹಾಕ್ಕೊಳ್ಬಾರ್ದು. ಅದು ಧ್ಯಾನಕ್ಕೆ ಪ್ರತಿಬಂಧಕ ಆಗ್ತದೆ ಅಂತ. ಆದ್ದರಿಂದ ಒಂದು ಧ್ಯಾನ ಅಂದರೆ ಭಗವಂತನ ವಿಷಯವಾಗಿ ಸರಿಯಾಗಿ ತಿಳ್ಕೊಂಡು ಅವನು ಚಿಂತನೆ ಮಾಡೋದು, ಸ್ಮರಣೆ ಮಾಡೋದೇ ಅದು ಧ್ಯಾನ. ಇನ್ನು ಹಾಗೆಯೇ ಧ್ಯಾನದಲ್ಲಿ ನಿರ್ವಿಕಲ್ಪಕ ಧ್ಯಾನ ಅಂತೇಳಿ ಹೇಳಿ ಒಂದು ಹೇಳ್ತಾರೆ ಅವರು. ನಿರ್ವಿಕಲ್ಪ ಅಂದರೆ ಯಾವ ರೂಪವನ್ನು ಚಿಂತನೆ ಮಾಡಲಿಕ್ಕಿಲ್ಲ, ಅಂಥದ್ದೊಂದು
ಯಾವ ರೂಪವನ್ನು ಚಿಂತನೆ ನಿರ್ವಿಕಲ್ಪ ರೂಪ ಇಲ್ಲ, ಭಗವಂತನಿಗೆ ರೂಪ ಇಲ್ಲ ಅಂತೇಳಿ ಅರೂಪ ಅಂತೇಳಿ ಧ್ಯಾನ ಮಾಡೋದು ಅಂತ, ಅದು ಕೂಡ ಸರಿಯಲ್ಲ. ಯಾಕೆ ಹೇಳಿದರೆ ಭಗವಂತನಿಗೆ ಆಕಾರ ಇಲ್ಲ ಅನ್ನುವಂಥದ್ದು ಹೌದು, ಆದರೆ ಆಕಾರವಿಲ್ಲವನ್ನುವಂಥದ್ದು ಎಷ್ಟು ಸತ್ಯವೋ ಅಷ್ಟೇ ಆಕಾರ ಉಂಟು ಅನ್ನೋದು ಸತ್ಯ. ಆಕಾರವಿಲ್ಲ ಅಂತ ಹೇಗೆ ಹೇಳಿದರೆ ಭಗವಂತನಿಗೆ ಪ್ರಾಕೃತವಾದ ರೂಪ ಇಲ್ಲ. ಅಂದರೆ ನಮ್ಮದೆಲ್ಲ ಪ್ರಾಕೃತ ಭೌತಿಕ ರೂಪ, ಪಂಚರೂಪಗಳಿಂದ ನಿರ್ಮಾಣವಾದದ್ದು ನಮ್ಮ ಶರೀರ, ನಮ್ಮ ರೂಪ ಎಲ್ಲ. ಪ್ರತಿಯೊಂದು ವಸ್ತುಗಳ ರೂಪವು ಕೂಡ ಪಂಚಭೂತಗಳಿಂದ ನಿರ್ಮಾಣವಾದದ್ದು. ಆದರೆ ಭಗವಂತನದ್ದು ಆ ರೀತಿ ಅಲ್ಲ. ಭಗವಂತನದು ಜ್ಞಾನಾನಂದಮಯವಾದ ರೂಪ. ಆದ್ದರಿಂದ ಆ ಭೌತಿಕ ರೂಪ ಇಲ್ಲದೇ ಇರುವುದರಿಂದ ಭಗವಂತನನ್ನು ಅರೂಪ ಅಂತ ಧ್ಯಾನ ಮಾಡಬೇಕು ಹೇಳೋದು. ಆದರೆ ರೂಪವೇ ಇಲ್ಲದ್ರೆ ಧ್ಯಾನ ಮಾಡಲಿಕ್ಕೆ ಬರೋದಿಲ್ಲ. ಹಾಗಾದರೆ ಜ್ಞಾನಾನಂದಮಯವಾದ ಸಚ್ಚಿದಾನಂದ ರೂಪಿಯಾದ ಭಗವಂತನನ್ನು ಧ್ಯಾನ ಮಾಡಬೇಕು. ಅವನಿಗೆ ರೂಪ ಇರುವುದು ಹೌದು, ಆದರೆ ಜ್ಞಾನಾನಂದಮಯ. ನಮ್ಮ ಹಾಗೆ ಈ ಕಣ್ಣಿಗೆ ಕಾಣುವ ರೂಪ ಅಲ್ಲ ಅದು, ಗೊತ್ತಾಗಲ್ಲ. ಜ್ಞಾನ ಕಣ್ಣಿಗೆ ಕಾಣಿಸ್ತದ, ಹಾಗೆ ಆನಂದವು ಕಣ್ಣಿಗೆ ಕಾಣಿಸೋದಲ್ಲ. ಅವರ ಒಂದು ಮನಸ್ಸಿನ ಮುಖದ ಭಾವದಿಂದ ಅವರ ಸಂತೋಷವನ್ನು ನಾವು ತಿಳ್ಕೊಳ್ಬೋದು. ಇಷ್ಟೇನ ಪ್ರತ್ಯಕ್ಷವಾಗಿ ಆನಂದವನ್ನಾಗಲಿ ಜ್ಞಾನವನ್ನಾಗಲಿ ತಿಳ್ಕೊಳ್ಳಿಕ್ಕೆ ಬರೋದಿಲ್ಲ. ಮಾತಿನ ಚತುರತೆಯಿಂದ ಅವರ ಜ್ಞಾನವನ್ನು ಗುರುತಿಸಲಿಕ್ಕಾಗ್ತದೆ. ಹೀಗೆ ಭಗವಂತ ಜ್ಞಾನಾನಂದಮಯವಾದ ಶರೀರ ಉಳ್ಳವನು, ಭೌತಿಕವಾದ ರೂಪ ಇಲ್ಲವನಿಗೆ ಅಂತ ಅರ್ಥ. ನೋಡಿ, ಒಂದು ನೀರನ್ನು ಪಾತ್ರೆಗೆ ಬೇರೆ ಬೇರೆ ಪಾತ್ರೆಗೆ ಹಾಕ್ತೀರ, ಯಾವ ಪಾತ್ರೆಗೆ ಹಾಕ್ತೀರ ಆ ಆಕಾರದಲ್ಲಿ ಅದಿರ್ತದೆ, ಗೊತ್ತಾಯ್ತಲ್ಲ. ಆ ನೀರು ಆಕಾರದಿಂದ. ಹಾಗೆ ಭಗವಂತ ಎಲ್ಲ ವಸ್ತುಗಳಲ್ಲಿ ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಅಂತ ಶಾಸ್ತ್ರ ಹೇಳ್ತದೆ. ಎಲ್ಲ ವಸ್ತುಗಳಲ್ಲಿಯೂ ಅದೇ ಆಕಾರದಲ್ಲಿ ಅವನಿದ್ದಾನೆ. ಆದರೆ ಅದು ಶಾಶ್ವತವಾದ ರೂಪ, ಜ್ಞಾನಾನಂದಮಯವಾದ ರೂಪ, ಅದು ಪಾಂಚಭೌತಿಕ ರೂಪ ಅಲ್ಲ. ಆ ರೀತಿ ಆ ಭಗವಂತನಿಗೆ ರೂಪ ಉಂಟು, ಅನಂತ ರೂಪ ಉಂಟು. ಎಲ್ಲ ವಸ್ತುಗಳ ಒಳಗೆ ಅವನಿದ್ದಾನೆ, ಭಗವಂತ ಇದ್ದಾನೆ. ಅದಕ್ಕೆ ವಸ್ತು ಅಂತ ಹೇಳಿ ಅವನು ಇರುವುದರಿಂದ ಅದಕ್ಕೆ ಆ ರೂಪ ಬಂದದ್ದು. ಅವನು ಒಳಗೆ ಇದ್ದು ಆ ರೂಪವನ್ನು ನಿಯಮನ ಮಾಡ್ತಾನೆ. ಅಂತಹ ಒಂದು ಭಗವಂತನದ್ದು ರೂಪ. ಅವನು ಸ್ವತಂತ್ರನಾಗಿದ್ದಾನೆ. ಮತ್ತು ಯಾವತ್ತೂ ಉಳ್ಳ ರೂಪ ಅಲ್ಲ ಅದು. ಅಪ್ರಾಕೃತವಾದ ರೂಪ, ವಿಕಾರರಹಿತವಾದ ರೂಪ, ಜ್ಞಾನಾನಂದಮಯವಾದ ರೂಪ. ಜ್ಞಾನಾನಂದಮಯ ರೂಪ ಅಂದರೆ ನೋಡಿ, ಅಸ್ಥಿ ಮಾಂಸಗಳಿಂದ ಪುಷ್ಟವಾದ ಪ್ರಾಣಿಗ ದೇಹದಲ್ಲಿಯೂ ಭಗವಂತ ಇದ್ದಾನೆ. ಇನ್ನು ಸಕ್ಕರೆಯಿಂದ ರಚಿಸಿದ ಬೊಂಬೆಗಳಲ್ಲಿಯೂ ಪ್ರಾಣಿ ಭಗವಂತನ ರೂಪ ಉಂಟು. ಆಕೃತಿ ಎರಡು ಒಂದೇ, ಆದರೆ ಆ ಆಕೃತಿಯ ಗುಣ ಬೇರೆ. ಮಾಂಸದಿಂದ ಪುಷ್ಟವಾದ ಶರೀರದಲ್ಲಿ ಮಾಂಸ ಮೂಳೆ ಬಿಟ್ಟರೆ ಬೇರೆ ಏನಿಲ್ಲ. ಆದರೆ ಸಕ್ಕರೆಯಿಂದ ರಚಿತವಾದ ಬೊಂಬೆಯಲ್ಲಿ ಅದರಲ್ಲಿ ಒಳ್ಳೆಯ ಸಿಹಿ ಸಕ್ಕರೆ ಮಾತ್ರ ಇರ್ತದೆ, ಸಿಹಿ ಮಾತ್ರ ಇರ್ತದೆ. ಹಾಗೆ ಆ ಗುಣಭೇದ ಇರ್ತದೆ. ಭಗವಂತ ಮಾತ್ರ ಎಲ್ಲದರ ಒಳಗೂ ಒಂದೊಂದು ರೂಪದಿಂದ ಇದ್ದಾನೆ, ಜ್ಞಾನಾನಂದಮಯವಾದ ರೂಪ. ಆ ರೂಪದಲ್ಲಿ ಅವನಿದ್ದಾನೆ. ಆದ್ದರಿಂದ ಅದನ್ನು ಬಿಟ್ಟು ಜ್ಞಾನಾನಂದಯ ರೂಪಿಯಾದ ಭಗವಂತನಲ್ಲಿ ದೋಷ ಲೇಷವೂ ಕೂಡ ಇಲ್ಲ. ಆದ್ದರಿಂದ ರೂಪವೇ ಇಲ್ಲದೆ ಹೋದರೆ ಚಿಂತನೆ ಮಾಡಲಿಕ್ಕೆ ಬರೋದಿಲ್ಲ. ಆದರೆ ಭಗವಂತನ ರೂಪ ಜ್ಞಾನಾನಂದಮಯವಾದದ್ದು, ಒಂದು ಲೇಷ ದೋಷವೂ ಇಲ್ಲದಿದ್ದದ್ದು ಭಗವಂತನ ರೂಪ. ಅಂತಹ ರೂಪವನ್ನು ಧ್ಯಾನದಲ್ಲಿ ಚಿಂತನೆ ಮಾಡಬೇಕು. ಅರೂಪ ಹೇಳೋದು ಇನ್ನು ನಮಗೆ ಕಾಣುವ ರೂಪ, ಪಾಂಚಭೌತಿಕ ರೂಪ ಇಲ್ಲದಿದ್ದರಿಂದ ಅವನು ಅರೂಪಕ. ಇದನ್ನೇ ನಿರ್ವಿಕಲ್ಪಕ ಧ್ಯಾನ ಅಂತ ಅವರೆಲ್ಲ ಹೇಳೋದು. ರೂಪವನ್ನು ಚಿಂತನೆ ಮಾಡಬಾರ್ದು ಹೇಳಿದರೆ, ಅದು ರೂಪವೇ ಇಲ್ಲ ಅಂತಾದರೆ ಚಿಂತನೆ ಮಾಡಲಿಕ್ಕೆ ಆಗೋದಿಲ್ಲ, ಧ್ಯಾನ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾದರೆ ರೂಪ ಇಲ್ಲ ಅಂದರೆ ಪ್ರಾಕೃತ ರೂಪ ಇಲ್ಲ, ಅಪ್ರಾಕೃತವಾದ ರೂಪ ಉಂಟು, ಅದನ್ನು ಧ್ಯಾನ ಮಾಡಬೇಕು. ಅಪ್ರಾಕೃತ ಚೈತನ್ಯ ಅದರ ಒಳಗುಂಟು. ಆ ಭಗವಂತ ಧ್ಯಾನ ಮಾಡೋದಂದರೆ ಆ ರೂಪವನ್ನು ನಾವು ಧ್ಯಾನ ಮಾಡಬೇಕು ಅಂತ. ರೂಪವೇ ಇಲ್ಲದ ಚಿಂತನೆಯು ಕೂಡ ಅದು ನಮ್ಮ ಮನಸ್ಸಿಗೆ ನಿಲುಕುವಂಥದ್ದಲ್ಲ ಅಂತ ಆಚಾರ್ಯರು ಅದನ್ನು ಸ್ಪಷ್ಟಪಡಿಸಿದ್ದಾರೆ. ಧ್ಯಾನ ಕಾಲದಲ್ಲಿ ಇತರ ವಿಷಯಗಳಿಂದ ದೂರ ಆಗಬೇಕು, ನಾವು ಭಗವಂತನನ್ನೇ ಚಿಂತನೆ ಮಾಡಬೇಕು ಅಂತ. ನಾವು ಧ್ಯಾನದಲ್ಲಿ ಒಂದು ಧ್ಯಾನದಲ್ಲಿ ಒಂದು ವಸ್ತುವನ್ನು ಭಗವಂತನನ್ನು ನಾವು ಧ್ಯಾನ ಮಾಡ್ತೇವೆ. ಅವನನ್ನು ನಾವು ಮುಟ್ಟಬೇಕು, ಅವನನ್ನು ತಿಳಿಬೇಕು, ಅವನನ್ನು ಸಾಕ್ಷಾತ್ಕರಿಸಿಕೊಳ್ಬೇಕು ಅನ್ನತಕ್ಕಂತಹ ಗುರಿ ನಮ್ಮದು. ಒಂದು ಗುರಿಯನ್ನು ಮುಟ್ಟಬೇಕಾದ್ರೆ ನಾವು ಸರಿಯಾದ ಮಾರ್ಗದಲ್ಲಿ ಹೋಗಬೇಕು. ನಮ್ಮ ಧ್ಯಾನ ಮಾರ್ಗಕ್ಕೆ ಭಗವಂತನೇ ಗುರಿ.
ಆ ಮಾರ್ಗಕ್ಕೆ ಪ್ರತಿಬಂಧಕಾರಿ ಇರುವಂಥದ್ದುಂಟಲ್ಲ, ಅದು ವಿಷಯ ಪದಾರ್ಥಗಳು. ಬೇರೆ ವಿಷಯ ಪದಾರ್ಥಗಳೆಲ್ಲ ಮನಸ್ಸಿಗೆ ಬಂದರೆ ಭಗವಂತನು ಧ್ಯಾನಕ್ಕೆ ನಿಲುಕುವುದಿಲ್ಲ. ಇತರ ವಿಷಯಗಳನ್ನು ತೊರೆದಾಗ ಮಾತ್ರ ಭಗವಂತನನ್ನು ನಾವು ಸಾಕ್ಷಾತ್ಕರಿಸಿಕೊಳ್ಳಿಕ್ಕೆ ಸಾಧ್ಯ. ಧ್ಯಾನದಿಂದ ಅವನನ್ನು ಮುಟ್ಟಲಿಕ್ಕೆ ಸಾಧ್ಯ, ತಿಳ್ಕೊಳ್ಳಿಕ್ಕೆ ಸಾಧ್ಯ, ಸಾಕ್ಷಾತ್ಕರಿಸಿಕೊಳ್ಳಿಕ್ಕೆ ಸಾಧ್ಯ. ಇದಕ್ಕೆ ಇತರ ವಿಷಯಗಳು ನಮ್ಮ ಮನಸ್ಸಿನಲ್ಲಿದ್ದರೆ ಭಗವಂತ ನಮ್ಮ ಮನಸ್ಸಿನಲ್ಲಿ ಇರುವುದಿಲ್ಲ ಅನ್ನೋದಕ್ಕೆ ಒಂದು ನಿದರ್ಶನವನ್ನು ಕೊಡುವುದಾಗಿದ್ದರೆ, ದ್ರೋಣಾಚಾರ್ಯರಲ್ಲಿ ಪಾಂಡವರು ಕೌರವರೆಲ್ಲ ಶಸ್ತ್ರಾಸ್ತ್ರ ವಿದ್ಯೆಯನ್ನು ಅಧ್ಯಯನ ಮಾಡ್ತಾರೆ. ಅವರ ಅಧ್ಯಯನ ಮುಗಿತಾ ಬರುವಾಗ ದ್ರೋಣಾಚಾರ್ಯ ಅವರಿಗೊಂದು ಒಂದು ಅಧ್ಯಯನದ ಪರೀಕ್ಷೆಯನ್ನು ಇಡ್ತಾರೆ. ಆ ಪರೀಕ್ಷೆಗೆ ಏನು ಮಾಡ್ತಾರೆ ಹೇಳಿದರೆ, ಒಂದು ಮರದಲ್ಲಿ ಹಕ್ಕಿಯ ಗೊಂಬೆಯನ್ನಿಡ್ತಾರೆ. ಇಟ್ಟು ಶಿಷ್ಯರನ್ನು ಕರೆದು ಹೇಳ್ತಾರೆ ದ್ರೋಣಾಚಾರ್ಯರು, ಮರದ ಮೇಲೆ ಹಕ್ಕಿಯ ಬೊಂಬೆ ಇದೆ, ಅದರ ಕಣ್ಣಿಗೆ ಸರಿಯಾಗಿ ಗುರಿ ಇಟ್ಟು ಬಾಣ ಯಾರು ಪ್ರಯೋಗಿಸ್ತಾರೋ ಅವರು ಉತ್ತಮ ಅಭ್ಯಾಸ ಮಾಡಿದವರು, ಅವರು ಅಭಿನಂದನೆಗೆ ಅರ್ಹರಾದವರು ಅಂತೇಳಿ ಘೋಷಿಸಿರಂತೆ. ಈ ರೀತಿಯಾಗಿ ಬಾಣ ಬಿಟ್ಟರೆ, ಆ ಹಕ್ಕಿಯ ಕಣ್ಣಿಗೆ ಮಾತ್ರ ಬಾಣ ಬಿಟ್ಟವರು ಅವರು ಉತ್ತಮ ಅಭ್ಯಾಸ ಮಾಡಿದವರು, ಹಾಗೆ ಅವರು ಅಭಿನಂದನೆಗೆ ಅರ್ಹರು ಅಂತೇಳಿ ಹೇಳಿ ಘೋಷಿಸಿದರಂತೆ. ದುಶ್ಯಾಸನ, ದುರ್ಯೋಧನ ಎಲ್ಲರೂ ಕೂಡ ಬಂದರು, ಬಿಲ್ಲನ್ನು ಎತ್ತಿದ್ರು, ಬಾಣವನ್ನು ಹೂಡಿದ್ರು. ಆ ಹಕ್ಕಿಗೆ ಬಿಡಲಿಕ್ಕೆ ಅಂತ ಪ್ರಯೋಗ ಮಾಡಲಿಕ್ಕೆ ಪ್ರವೃತ್ತಿ ಮಾಡುವಾಗ ದ್ರೋಣಾಚಾರ್ಯ ಹೇಳ್ತಾರಂತೆ, ನೀವೀಗ ಬಾಣವನ್ನು ಗುರಿ ಇಡ್ತಾ ಇದ್ದೀರಲ್ಲ, ನಿಮಗೇನು ಕಾಣಿಸ್ತಾ ಇದೆ ಅಂತೇಳಿ. ದುಶ್ಯಾಸನಾದಿಗಳು ಏನು ಕಾಣಿಸ್ತಾ ಇದೆ ಅಂತ ಒಬ್ಬೊಬ್ಬರು ಒಂದೊಂದು ಹೇಳಿದರೆ, ಒಬ್ಬರು ಮರ ಕಾಣಿಸ್ತದೆ ಹೇಳ್ತಾರೆ, ಒಬ್ಬರು ಹಕ್ಕಿ ಕಾಣಿಸ್ತದೆ ಹೇಳ್ತಾರೆ, ಒಬ್ಬ ಹಣ್ಣು ಕಾಣಿಸ್ತದೆ ಹೇಳ್ತಾರೆ, ಒಬ್ಬ ಎಲೆ ಕಾಣಿಸ್ತದೆ ಹೇಳ್ತಾರೆ. ಅಂತೂ ಯಾರೂ ಕೂಡ ಗುರಿಯನ್ನು ಕಂಡವರಿಲ್ಲ. ದ್ರೋಣಾಚಾರ್ಯ ಹೇಳ್ತಾರೆ, ನೀವೆಲ್ಲರೂ ಕೂಡ ಬಿಲ್ಲು ಬಾಣವನ್ನು ಇಲ್ಲಿಟ್ಟು ನಿಮ್ಮ ಆಸನದಲ್ಲಿ ಹೋಗಿ ಕೂತ್ಕೊಳ್ಳಿ, ಪ್ರೇಕ್ಷಕರಾಗಿರಿ ನೀವು ಅಂತೇಳಿ ಹೇಳಿ ಅವರನ್ನು ಕಳಿಸಿ ಕೂಡಿಸ್ತಾರಂತೆ ದ್ರೋಣಾಚಾರ್ಯರು. ಕೊನೆಗೆ ಅರ್ಜುನ ಬರ್ತಾನೆ. ಅರ್ಜುನ ಬಂದು ಆ ಬಾಣವನ್ನು ಹೂಡಲಿಕ್ಕೆ ಹೆದೆಯೇರಿಸಿದಾಗ ಕೇಳ್ತಾರಂತೆ ದ್ರೋಣಾಚಾರ್ಯರು, ನಿನಗೇನು ಕಾಣಿಸ್ತಾ ಇದೆ ಅರ್ಜುನ ಅಂತ ಕೇಳಿದರೆ, ಆಗ ಅರ್ಜುನ ಹೇಳ್ತಾನೆ, ನನಗೆ ಆ ಹಕ್ಕಿಯ ಕಣ್ಣು ಹೊರತಾಗಿ ಮತ್ತೇನು ಕಾಣಿಸ್ತಾ ಇಲ್ಲ ಗುರುವರಿಯರೇ ಅಂತೇಳಿ ಗುರುಗಳ ಹತ್ರ ಆ ಅರ್ಜುನ ಹೇಳ್ತಾನಂತೆ. ಆಗ ದ್ರೋಣಾಚಾರ್ಯ ಅರ್ಜುನ ಬೆನ್ನನ್ನು ಚಪ್ಪರಿಸ್ತಾರಂತೆ. ನೀನು ಗುರಿಗೆ ಸರಿಯಾದ ಬಾಣ ಬಿಡಲಿಕ್ಕೆ ಸಮರ್ಥನಾದವನು. ಯಾಕೆಂದರೆ ಗುರಿಯೇ ಇರುವಾಗ ಬಾಣ ಅಲ್ಲಿಗೆ ಗುರಿ ಇಟ್ಟು ಗುರಿಯೇ ಕಾಣದಿದ್ದರೆ ಬಾಣ ಬಿಡಲಿಕ್ಕೆ ಸಾಧ್ಯ ಬರ್ತದೋ? ನೀನು ಸರಿಯಾದ ಆ ಹಕ್ಕಿಯ ಕಣ್ಣು ನಿನಗೆ ಕಾಣಿಸ್ತದಲ್ಲ, ಅದನ್ನು ನೀನು ಗುರಿ ಇಡಲಿಕ್ಕೆ ಸಮರ್ಥನಾದವನು ಅಂತೇಳಿ ಹೇಳಿ ಅವನನ್ನು ಹಾಗೆ ಹೇಳಿದ್ರಂತೆ, ಅವನನ್ನು ಮೆಚ್ಚಿದ್ರಂತೆ. ಹೀಗೆ ಅರ್ಜುನನಿಗೆ ಗುರಿಯಾದ ಬಾಣವನ್ನು ಬಿಟ್ಟು ಬೇರೆ ಯಾವುದೂ ಕಾಣಿಸಲಿಲ್ಲ. ಹಾಗೆ ನಮಗೂ ಕೂಡ ನಮ್ಮಲ್ಲಿಯೂ ಹಾಗೆ ಏನಂದರೆ, ನಾವು ಭಗವಂತನನ್ನು ಧ್ಯಾನ ಮಾಡಬೇಕು ಅಂತ ಕೂತ್ಕೊಳ್ತೇವೆ. ಆದರೆ ಭಗವಂತನನ್ನು ಕೌರವರ ಹಾಗೆ ನಮಗೆ ಆಗಿದೆ. ಅವರಿಗೆಲ್ಲ ಎಲೆ ಹಣ್ಣು ಎಲ್ಲ ಕಂಡ ಹಾಗೆ ನಮಗೂ ಕೂಡ ಭಗವಂತನನ್ನು ಬಿಟ್ಟು ಉಳಿದದ್ದೆಲ್ಲ ಕಾಣಿಸ್ತದೆ, ದೇವರು ಆದ್ದರಿಂದ ದೇವರು ನಮಗೆ ಕಾಣಿಸೋದೇ ಇಲ್ಲ. ಅರ್ಜುನ ಹಕ್ಕಿಯನ್ನು ಬಿಟ್ಟು ಬೇರೇನನ್ನೂ ಕಾಣಲಿಲ್ಲ. ಹಾಗೆ ನಿಜವಾದ ಭಕ್ತನಿಗೆ ಭಗವಂತ ಹೊರತಾಗಿ ಧ್ಯಾನದಲ್ಲಿ ಬೇರೆ ಏನೂ ಕಾಣಬಾರದು. ಅನೇಕರು ಧ್ಯಾನ ಮಾಡ್ತೇನೆ ಅಂದ್ಕೊಂಡು ಆಸಕ್ತಿಯಿಂದ ಮುಂದುವರಿತಾರೆ. ಆದರೆ ಧ್ಯಾನಕ್ಕೆ ಬೇಕಾದ ಇಂದ್ರಿಯ ನಿಗ್ರಹ ಆಗಲಿ, ಭಗವಂತನಲ್ಲಿ ಭಕ್ತಿ ಆಗಲಿ ಅವರಲ್ಲಿ ಇರುವುದಿಲ್ಲ. ವಿಷಯಗಳಲ್ಲಿ ಆಸಕ್ತಿ ತುಂಬಿಕೊಂಡಿರ್ತದೆ. ಕಣ್ಣು ಮುಚ್ಚಿದರೆ ಅಂಥವರಿಗೆ ಕಾಣಿಸೋದು ಏನಂದರೆ ವಿಷಯಗಳೇ ವಿನಃ ಭಗವಂತ ಕಾಣಿಸೋದಿಲ್ಲ. ಇದಕ್ಕೆ ಕಾರಣ ಭಗವಂತನ ಭಕ್ತಿ ಇಲ್ಲದೇ ಇರೋದು. ಅವನ ಮಹತ್ವದ ಜ್ಞಾನ ಇಲ್ಲ, ಅವರಲ್ಲಿ ಭಕ್ತಿ ಇಲ್ಲ, ಭವನಲ್ಲಿ ಭಕ್ತಿ ಇಲ್ಲ. ಆದ್ದರಿಂದ ಹಾಗಾಗ್ತದೆ. ಧ್ಯಾನದ ಕ್ರಮವನ್ನು ಉಪನಿಷತ್ತುಗಳಂತೆ ಭಾಗವತವು ಹೇಳ್ತದೆ. ಭಾಗವತ ಗುರುಮಿಟ್ಟಲಿಕ್ಕೆ ವೇದವೇ ಧನುಸ್ಸಂತೆ, ನಮ್ಮ ಮನಸ್ಸೇ ಬಾಣ ಅಂತೆ. ಆ ವೇದದಲ್ಲಿ ಹೇಳಿದ ಭಗವಂತನ ಗುಣವನ್ನು ತಿಳ್ಕೊಂಡು ಮನಸ್ಸನ್ನು ಅವನಲ್ಲಿ ನಾವು ನೆಟ್ಟೆವಂತಳೆ ಆದರೆ ಅದು ಭಗವಂತನಿಗೆ ನಾಟುತ್ತದೆ. ಭಗವಂತ ಎನ್ನುವ ಗುರಿಯನ್ನು ಮುಟ್ಟಲಿಕ್ಕೆ ಕಾರಣ ಆಗ್ತದೆ. ವೇದವನ್ನು ಅಧ್ಯಯನ ಮಾಡದೆ ಭಗವಂತನ ಸ್ವರೂಪ ಜ್ಞಾನ ಇಲ್ಲದೆ ನಮಗೆ ಗುರಿ ಮುಟ್ಟಲಿಕ್ಕಾಗೋದಿಲ್ಲ. ಆದ್ದರಿಂದ ವೇದವನ್ನು ಅಧ್ಯಯನ ಮಾಡಿ ತನ್ಮೂಲಕ ಭಗವಂತನ ಗುಣಗಳನ್ನೆಲ್ಲ ಚೆನ್ನಾಗಿ ತಿಳ್ಕೊಂಡು ಭಗವಂತನಲ್ಲಿ ಭಕ್ತಿಯನ್ನು ವೃದ್ಧಿ ಮಾಡಿಕೊಂಡು ವಿಷಯಗಳಿಂದ ದೂರನಾಗಿದ್ದು ಮನಸ್ಸನ್ನು ದೂರೀಕರಿಸಿ ಭಗವಂತನಲ್ಲೇ ಮನಸ್ಸನ್ನು ನೆಟ್ಟು
ಧ್ಯಾನ ಮಾಡಿದಾಗ ಭಗವಂತ ಅನ್ನೋ ಗುರಿಯನ್ನು ಮುಟ್ಟಲಿಕ್ಕೆ ನಮಗೆ ಸಾಧ್ಯ ಬರ್ತದೆ ಅಂತೇಳಿ ಹೇಳಿ ಈ ಧ್ಯಾನವನ್ನು ಹೀಗೆ ಮಾಡಿ ಭಗವಂತ ಎನ್ನುವ ಗುರಿಯನ್ನು ಮುಟ್ಟಬೇಕು ಅಂತೇಳಿ ಹೇಳಿ ನಮಗೆ ಸೂಚನೆ ಮಾಡ್ತಾರೆ. ಅದರಿಂದ ಆ ಭಗವಂತನ ಬಗ್ಗೆ ತಿಳ್ಕೊಳ್ಳಿಕ್ಕೆ ವೇದಶಾಸ್ತ್ರವನ್ನು ಅವಲಂಬನ ಮಾಡಬೇಕು. ಎಲ್ಲ ವಿಷಯಗಳನ್ನು ಬಿಟ್ಟು ಭಗವಂತನಲ್ಲೇ ಮನಸ್ಸನ್ನು ನೆಟ್ಟು ಅವನನ್ನು ಸಾಕ್ಷಾತ್ಕರಿಸಿಕೊಳ್ಬೇಕು ಅಂತೇಳಿ ಹೇಳ್ತಿ ಇವತ್ತಿನ ದಿವಸದಲ್ಲಿ ಮುಗಿಸ್ತೇನೆ ಅಂತ. ಶ್ರೀಕೃಷ್ಣ ಅರ್ಪಣಮಸ್ತು. ಅತ್ಯಾಧುನಿಕ ಸುದ್ದಿ ಅಪ್ಡೇಟ್ಗಳು ಮತ್ತು ಮುಖ್ಯವಾದ ವಿಷಯಗಳನ್ನು ತಿಳಿಯಲು NP ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.